ಈ KD ಬರೋಕ್ಕಿಂತ ಮುಂಚೆ ಕ್ರಾಂತಿ ಕುಮಾರ್ ಇಲ್ಲಿ ತನಕ ಎಷ್ಟು ಸಿನಿಮಾಗಳಿಗೆ ಬರೆದ್ರಿ? ನಿಮ್ಮ ಜರ್ನಿನ ತುಂಬ ಸಿಂಪಲ್ ಆಗಿ ಹೇಳೋದಾದ್ರೆ ಸರ್, ಅದೇ ಲೈಟ್ ಬಾಯ್ ಆಗಿ ವರ್ಕ್ ಮಾಡ್ತಿದ್ದೆ. ಅಲ್ಲಿಂದ ನೆಕ್ಸ್ಟ್ ಬೇರೆ ಬೇರೆ ಸಣ್ಣ ಪುಟ್ಟ ಸಿನಿಮಾಗಳು ಅಸಿಸ್ಟೆಂಟು ಅಸೋಸಿಯೇಟ್ ಆಗಿ ಒಂದಷ್ಟು ಸಿನಿಮಾಗಳು ವರ್ಕ್ ಮಾಡಿದೆ ಅಂತ ನಾನು ಫೇಸ್ಬುಕ್ಕಲ್ಲಿ ಬರ್ಕೊಂಡಿದ್ದವನು ಸರ್. ನಾನು ಫೇಸ್ಬುಕ್ಕಲ್ಲಿ ಏನೋ ಕೌಂಟ್ರುಗಳನ್ನ ಈ ಥರ ಬರ್ಕೊಂಡಿದ್ದವ್. ನಾನು ಅಸಿಸ್ಟೆಂಟ್ ಆಗಿದ್ದಾಗೆಲ್ಲ ನಮ್ಮ ಅಂದ ಇತ್ತಕಲ ಡೈರೆಕ್ಟರ್ ಕೀರ್ತಿ ಅವರು, ನೀನು ಚೆನ್ನಾಗಿ ಬರೀತೆ ಕಣೋ, ನೀನು ಕೌಂಟ್ರುಗಳೆಲ್ಲ ಬಾ ಸಿನಿಮಾ ಬರೀ ಅಂತ. ನಂಗೆ ಸಿನಿಮಾ ಬರಲ್ಲ, ನಾನು ಕೋ ಡೈರೆಕ್ಟರ್ ಆಗಬೇಕು ಅನ್ನೋ ಫೀಲ್ ನನಗೆ. ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಅವ್ರ ಜೊತೆ ಅವರು ಡೈಲಾಗ್ ಬರ್ಸಿದ್ರು ಅವರು. ಯಾಕಂದ್ರೆ ಅವರು ಕೆಲಸ ಮಾಡ್ತಿದ್ದಾಗ ಅವರು ಡೈರೆಕ್ಟರ್ ಆಗಲಿಲ್ಲ, ಅವರು ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ರು. ನಾನು ಈ ಕಡೆ ಸ್ವಿಗ್ಗಿ ಫುಡ್ ಡೆಲಿವರಿ ಮಾಡ್ತಾಯಿದ್ದೆ. ವಾವ್. ಅವ್ರೇನಂದ್ರು, ಇಲ್ಲ ಅಣ್ಣ ನಂಗೆ ಬರೆಯೋಕ್ಕಾಗಲ್ಲ, ನಾನು ಬೇರೆ ಕೆಲಸಗಳದೆ, ನಾನು ದುಡಿಬೇಕು, ಅವೆಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು. ನೀನು ಯಾವಾಗ ಫ್ರೀ? ನೈಟ್ ಫ್ರೀ. ಸರಿ ಆಯಿತು, ನಾನು ಶೂಟ್ ಮುಗಿಸ್ಕೊಂಬರ್ತೀನಿ, ನೈಟ್ ಕೂತ್ಕೊಳ್ಳೋಣ, ನೀನು ಬಾ ಅಂತ ಅಂದ್ಬಿಟ್ಟು ನೈಟ್ 3 ಗಂಟೆ 4 ಗಂಟೆವರೆಗೂ ಕೂತ್ಕೊಂಡು ಬರೆದು ಆ ಸಿನಿಮಾ ಕಂಪ್ಲೀಟ್ ಆಯಿತು. ಅದಾದಮೇಲೆ ಅವರೊಂದಿಷ್ಟು ಪೇಮೆಂಟ್ ಕೊಟ್ಟರು. ನೀನು ರೈಟ್ರ್ ಕೊಡೋ ಅಂತ ಅಂದರು. ಅದೇನೋ ದೇವ್ರ ಇಚ್ಛೆ ಸರ್, ಇವತ್ತು ಇಲ್ಲಿ ತಂದು ಕೂರಿಸಿದೆ. ಅವರೇ ನನ್ನ ಡೈಲಾಗ್ ರೈಟ್ರಾಗಿ ಮಾಡಿದ್ದು. ಅದಾದಮೇಲೆ ಕಾಣೆಯೋದ್ರ ಬಗ್ಗೆ ಮೈ ನೇಮ್ ಇಸ್ ಕಿರತಕ್ಕ ಅಂತ ಒಂದು ಸಿನಿಮಾ ಮಾಡಿದೆ, ಯಶ್ ಸರ್ದು. ಅದೊಂದು 20 ಡೇಸು ಶೂಟ್ ಆಯಿತು. ಆ ಸಿನಿಮಾ ಸ್ಟಾಪ್ ಆಯಿತು KGF ಹಬ್ಬರಿಗೆ. ನೆಕ್ಸ್ಟ್ ಅಲ್ಲಿಂದ ಅನಿಲ್ ಸರ್ ಜೊತೆಗೆ ಶಿವ 143 ಸಿನಿಮಾ ಮಾಡಿದೆ. ಅದರಲ್ಲಿ ಲಿರಿಕ್ ರೈಟ್ರಾಗಿ ಅಸೋಸಿಯೇಟಾಗಿ ವರ್ಕ್ ಮಾಡಿದೆ. ನೆಕ್ಸ್ಟ್ ಕಾಣೆಯೋದ್ರ ಬಗ್ಗೆ ಪ್ರಕಟಣೆ, ಅದಕ್ಕೆ ಡೈಲಾಗ್ ರೈಟ್ರು, ಲಿರಿಕ್ ರೈಟ್ರು, ಕೋ ಡೈರೆಕ್ಟ್ರಾಗಿ ವರ್ಕ್ ಮಾಡಿದೆ. ನೆಕ್ಸ್ಟ್ ಅಲ್ಲಿಂದ ಜರ್ನಿ ಹಾಗೆ ಶುರುವಾಗಿ ಇವತ್ತು KD ಬಂದು ನಿಂತಿದೆ.